ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಕೆ. ನಾನು ಕಾಮಗಾನಹಳ್ಳಿ ಗ್ರಾಮದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ರಾಜ್ಯದವ. ಪ್ರಸ್ತುತ ನಾನು ನೃಪತುಂಗ ವಿಶ್ವವಿದ್ಯಾಲಯ ಬೆಂಗಳೂರು ಈ ಕಾಲೇಜಿನಲ್ಲಿ ಅಂತಿಮ ವರ್ಷದ BSc ಪದವಿಯಲ್ಲಿ CSST ಕಂಪ್ಯೂಟರ್ ಸೈನ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಕಾಂಬಿನೇಷನ್ ಅನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ಮುಂದೆ ನೆಕ್ಸ್ಟ್ ಗೆ ಹೆಂಗ್ ಜಾಯ್ನ್ ಆದೆ ಅಂತ, ನನಗೆ ಕೋಡಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ಅಂದ್ರೆ ಕೋಚಿಂಗ್ ಕ್ಲಾಸಸ್ಗೋಸ್ಕರ. ಅದೇ ರೀತಿ ನೋಡ್ತಾ ಇದ್ರೆ ನನಗೆ ನೆಕ್ಸ್ಟ್ ವೇವ್ ಅನ್ನೋ ಪ್ಲಾಟ್ಫಾರ್ಮ್ ಕಾಣಿಸ್ತು. ರೇಟಿಂಗ್ ಆಗ್ಲಿ ಎಲ್ಲ ಇದ್ರಲ್ಲೂ ಚೆನ್ನಾಗಿತ್ತು. ಆದ್ಮೇಲೆ ಟಿವಿ ನ್ಯೂಸ್ ಅಲ್ಲಿ ನೋಡಿದ್ದೆ. ಆದ್ರಿಂದ ನನಗೆ ಸ್ವಲ್ಪ ನೆಕ್ಸ್ಟ್ ವೇವ್ ಅನ್ನೋದು ಜೆನ್ಯೂನ್ ಅನಿಸ್ತು. ಆದ್ರಿಂದ ಅವ್ರಿಗೆ ಅಂತ ನಾನು ನಂಬರ್ ಕೊಟ್ಟೆ. ನೆಕ್ಸ್ಟ್ ದಿನ ಅವರೇ ಕಾಲ್ ಮಾಡಿದ್ರು ಅವ್ರ ಕಡೆಯಿಂದ, ನಮ್ ಕಡೆ ಇಂಥ ಸ್ಕಿಲ್ಸ್ ಕಲ್ಸ್ಕೊಡ್ತೀವಿ, ಇಂಥ ಇದಿದೆ ಅಂತ ಎಲ್ಲ ನನಗೆ ಅವರು ಇವೆಲ್ಲ ಹೇಳಿದ್ರು. ನನಗೆ ತುಂಬಾ ಜೆನ್ಯೂನ್ ಅನಿಸ್ತು. ಆದ್ಮೇಲೆ ಅವರು ನಾನು ವೆಬಿನಾರ್ ಕೂಡ ಅಟೆಂಡ್ ಆದೆ. ಆದ್ಮೇಲೆ ಅವರು ಆ ವೆಬಿನಾರ್ ಅಲ್ಲಿ ಎಲ್ಲ ನನಗೆ ಜೆನ್ಯೂನ್ ಅನಿಸ್ತು. ಆದ್ರಿಂದ ನಾನು ನೆಕ್ಸ್ಟ್ ವೇವ್ ಇದು ಮಾಡಿ ನೆಕ್ಸ್ಟ್ ವೇವ್ ಅಲ್ಲಿ ಜಾಯ್ನ್ ಆದೆ. ನೆಕ್ಸ್ಟ್ ಪೇಮೆಂಟ್ ಅಲ್ಲಿ ಕೂಡ ನಮ್ಮ ಮನೆಯಲ್ಲಿ ಒಂಥರ ಹಿಂದಾಡಿದ್ರು, ಬೇಡ ಅಂತಿದ್ರು. ಅಂದ್ರೆ ಒಂದೇ ಸರಿ ಪೇಮೆಂಟ್ ಮಾಡ್ಬೇಕೇನೋ ಅಂದ್ಬಿಟ್ಟು. ಬಟ್ ಅವರು ಒಂದು ಆಪ್ಷನ್ ಕೊಟ್ರು, EMI ಆಪ್ಷನ್, ಲೋ ಕಾಸ್ಟ್ EMI, ಯಾವ್ದೇ ರೀತಿ ಇಂಟ್ರೆಸ್ಟ್ ಇಲ್ದಿರೋ ಆಪ್ಷನ್ ಕೊಟ್ರು. ನಂತರ ಮನೇಲಿ ಕೂಡ ಓಕೆ ಅಂದ್ರು EMI ಆದ್ರಿಂದ. ನೆಕ್ಸ್ಟ್ ಅವ್ರ ಹತ್ರ ಬರೀ ಸ್ಕಿಲ್ಸೇ ಅಲ್ಲ, ಮಂತ್ಲಿ ಪಾಡ್ಕಾಸ್ಟ್ ಅಂತ ಅಟೆಂಡ್ ಮಾಡ್ತಾರೆ. ಆ ಪಾಡ್ಕಾಸ್ಟ್ ಅಲ್ಲಿ ದೊಡ್ಡ ಕಂಪ್ನಿಗಳ CEO ಬರ್ತಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಇಂತ ದೊಡ್ಡ ಕಂಪ್ನಿಗಳಿಂದ CEOs ಬಂದು ಅವರ ಎಕ್ಸ್ಪೀರಿಯನ್ಸ್ ನ ಆ ಪಾಡ್ಕಾಸ್ಟ್ ಅಲ್ಲಿ ಶೇರ್ ಮಾಡ್ತಾರೆ. ಅವ್ರು ಶೇರ್ ಮಾಡಿದಾಗ ಅವ್ರ ಎಕ್ಸ್ಪೀರಿಯನ್ಸ್ ನ ನಾವು ತಿಳ್ಕೊಂಡು ನಾವು ಕೂಡ ನಾಲೆಡ್ಜ್ ಗೇನ್ ಮಾಡ್ಕೊಂತೀವಿ. ಅದೇ ರೀತಿ ಅವರು ಮಂತ್ಲಿ ವರ್ಕ್ಶಾಪ್ಸ್ ಅಂತ ಕಂಡಕ್ಟ್ ಮಾಡ್ತಿದ್ರು. ಆ ವರ್ಕ್ಶಾಪ್ ಅಲ್ಲಿ ನಾವೇ ಓನ್ ಆಗಿ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ತಿದ್ವಿ. ಅದರಿಂದ ನಮಗೂ ಅನಿಸ್ತಿತ್ತು ನಾವು ಓನ್ ಆಗಿ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ಬೋದು ಅಂತ. ಆದ್ರಿಂದ ನಮ್ಗೆ ಒಂದು ನಂಬಿಕೆ ಬಂತು. ಅದರಿಂದ ನನಗೆ ತುಂಬಾ ಜೆನ್ಯೂನ್ ಅನಿಸ್ತು ನೆಕ್ಸ್ಟ್ ವೇವ್. ಅದೇ ರೀತಿ 10x ಆಕ್ಟಿವಿಟಿ ಅಂತ. ಈ 10x ಆಕ್ಟಿವಿಟಿ ಮಾಡೋದ್ರಿಂದ ನಮ್ಮಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ತುಂಬಾ ಡೆವಲಪ್ ಆಗ್ತಿತ್ತು. ಅದೇ ರೀತಿ ನಾನು ನೆಕ್ಸ್ಟ್ ವೇವ್ ಕಡೆಯಿಂದ ತುಂಬಾ ಸ್ಕಿಲ್ಸ್ ನ ಪ್ರಾಜೆಕ್ಟ್ಸ್ ನ ಕಲಿತಾ ಇದ್ದೆ. ನನಗೆ ತುಂಬಾ ಖುಷಿ ಆಗ್ತಿತ್ತು. ಇದನ್ನ ನನ್ನ ಫ್ರೆಂಡ್ಸ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಂತಿದ್ದೆ. ಅವರು ತುಂಬಾ ಖುಷಿ ಬೀಳ್ತಿದ್ರು, ನನಗೂ ತುಂಬಾ ಖುಷಿ ಆಗ್ತಿತ್ತು. ಇದೇ ರೀತಿ ನಮ್ಮ ಫ್ರೆಂಡ್ ಒಬ್ರು ಒಂದ್ ಇದ್ ಕಡೆ ಪೇಡ್ ಇಂಟರ್ನ್ಶಿಪ್ ನ ಮಾಡ್ತಾ ಇರ್ತಾರೆ. ಅವ್ರು ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಫೈನಲ್ ಅಲ್ಲಿ ಒಂದು ಪ್ರಾಜೆಕ್ಟ್ ನ ಇದ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅವರು ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಆಗೋದಿಲ್ಲ. 3-4 ದಿನದಿಂದ ತುಂಬಾ ಸಫರ್ ಆಗ್ತಿದ್ರು, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಅಂದ್ಬಿಟ್ಟು. ನನ್ನನ್ನ ಒಂದ್ಸರಿ ಕೇಳಿದ್ರು ಅವರು, ಇದಾಗ್ತಾ ಇಲ್ಲ, ಯಾಕೆ, ಏನು ಎರರ್ ಇದೆ ನೋಡು ಅಂತ ಹೇಳಿದ್ರು. ಆಗ ನಾನು ನೋಡಿದೆ, ತುಂಬಾ ಚಿಕ್ಕ ಎರರ್ ಇತ್ತು. ಅದನ್ನ ನಾನು ಸಾಲ್ವ್ ಮಾಡಿದೆ. ಅವ್ರು ತುಂಬಾ ಖುಷಿ ಬಿದ್ರು. ಅದನ್ನ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು. ಆದ್ರಿಂದ ನನಗೆ ನೆಕ್ಸ್ಟ್ ವೇವ್ ಕಡೆಯಿಂದ ತುಂಬಾ ಸ್ಕಿಲ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಥ್ಯಾಂಕ್ ಯು ನೆಕ್ಸ್ಟ್ ವೇವ್, ಥ್ಯಾಂಕ್ ಯು ಮೈ ಪೇರೆಂಟ್ಸ್.